ಇಂಡಿಯಾದಲ್ಲಿ ಪೇಮೆಂಟ್ಸ್ ಮಾಡೋಕ್ಕೆ UPI ಒಂದು ಪಾಪ್ಯುಲರ್ ಆ್ಯಂಡ್ ಕನ್ವೀನಿಯೆಂಟ್ ವೇ ಆಗಿದೆ. ಅದರ ಪಾಪ್ಯುಲಾರಿಟಿ ಗ್ರೋ ಆಗೋ ಸಮಯದಲ್ಲಿ ರಿಸ್ಕ್ ಆಫ್ ಫ್ರಾಡ್ ಕೂಡ ಹೆಚ್ಚಾಗಿದೆ. ನೀವು UPI ಸ್ಕ್ಯಾಮ್ಗೆ ಬಲಿಯಾದರೆ ಏನಾಗುತ್ತೆ ಅಂತ ಯಾವತ್ತಾದರೂ ನೀವು ಯೋಚಿಸಿದ್ದೀರಾ? UPI ಫ್ರಾಡ್ ವೇರಿಯಸ್ ವೇಸಲ್ಲಿ ನಡಿಬಹುದು. ಕಾಮನ್ ಸ್ಕ್ಯಾಮ್ಸ್ ಅಂದರೆ ಪಾಪ್ಯುಲರ್ ಪೇಮೆಂಟ್ ಪ್ಲಾಟ್ಫಾರ್ಮ್ಸನ್ನು ಮಿಮಿಕ್ ಮಾಡೋ ಫೇಕ್ ಆ್ಯಪ್ಸ್ಗಳು, ಪರ್ಸನಲ್ ಇನ್ಫಾರ್ಮೇಷನ್ ಕೇಳೋ ಡಿಸೆಪ್ಟಿವ್ ಮೆಸೇಜಸ್ಗಳು ಮತ್ತು ಫ್ರಾಡಲೆಂಟ್ QR ಕೋಡ್ಸ್ಗಳನ್ನು ಸೇರಿರುತ್ತೆ. ಈ ಟ್ಯಾಕ್ಟಿಕ್ಸ್ ಬಗ್ಗೆ ಅವೇರ್ ಆಗಿ ಇರೋದು ತುಂಬಾ ಮುಖ್ಯ. RBI ಗೈಡ್ಲೈನ್ಸ್ ಫಾರ್ UPI ಫ್ರಾಡ್ ರೀಫಂಡ್ಸ್. UPI ಫ್ರಾಡ್ ಇಂದ ಕನ್ಸ್ಯೂಮರ್ಸ್ ಅನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲಿಯರ್ ಗೈಡ್ಲೈನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿದೆ. ಟ್ರಾನ್ಸಾಕ್ಷನ್ ಮಾಡಿದ 3 ದಿವಸ ಒಳಗೆ ಫ್ರಾಡ್ ಅನ್ನು ರಿಪೋರ್ಟ್ ಮಾಡಿದರೆ ನೀವು ಫುಲ್ ರೀಫಂಡ್ಗೆ ಎಲಿಜಿಬಲ್ ಆಗ್ತೀರಾ. ಫ್ರಾಡಲೆಂಟ್ ಟ್ರಾನ್ಸಾಕ್ಷನ್ ಆದಮೇಲೆ 4 ರಿಂದ 7 ದಿವಸ ಒಳಗೆ ಇನ್ಸಿಡೆಂಟ್ ಅನ್ನು ರಿಪೋರ್ಟ್ ಮಾಡಿದರೆ ಬ್ಯಾಂಕ್ ಮೇಲೆ ಲಿಮಿಟೆಡ್ ಲಯಬಿಲಿಟಿಯನ್ನು ಇಂಪೋಸ್ ಮಾಡುತ್ತೆ. ಇದು 5,000 ರೂಪೀಸಿಂದ 25,000 ರೂಪೀಸ್ವರೆಗೂ ಯಾವುದು ಕಡಿಮೆ ಇರುತ್ತೋ ಅದೇ. ನಂತರ ಫ್ರಾಡ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಒನ್ಸ್ ಇನ್ವೆಸ್ಟಿಗೇಷನ್ ಆದಮೇಲೆ ಮತ್ತು ಕಸ್ಟಮರ್ಗೆ ರೀಫಂಡ್ ಮಾಡಬೇಕಾಗಿರೋ ಅಮೌಂಟ್ ಡಿಟರ್ಮನ್ ಆದಮೇಲೆ ಇದು ಆ ವ್ಯಕ್ತಿಯ ಅಕೌಂಟ್ಗೆ ಇನಿಷಿಯಲ್ ಪೇಔಟ್ ಡಿಟೆಕ್ಟ್ ಆದಮೇಲೆ ಕ್ರೆಡಿಟ್ ಆಗುತ್ತೆ. 7 ದಿನಗಳ ನಂತರ ಆ ಅಮೌಂಟನ್ನು ರೀಫಂಡ್ ಮಾಡೋ ಬಾಧ್ಯತೆಯನ್ನು ಬ್ಯಾಂಕ್ ಹೊಂದಿಲ್ಲ. ಹೌ ಟು ರಿಪೋರ್ಟ್ UPI ಫ್ರಾಡ್. ರಿಪೋರ್ಟಿಂಗ್ ಟು UPI ಸರ್ವಿಸ್ ಪ್ರೊವೈಡರ್. UPI ಫ್ರಾಡ್ ಆಗಿದ ಅನ್ಫಾರ್ಚುನೇಟ್ ಈವೆಂಟಲ್ಲಿ ಬೇಗನೆ ಆ್ಯಕ್ಷನ್ ತಗೊಳ್ಳೋದು ಮುಖ್ಯ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಪ್ರೊವೈಡ್ ಮಾಡಿದ ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಫಸ್ಟ್ ಸ್ಟೆಪ್ ಗೂಗಲ್ ಪೇ, ಫೋನ್ಪೇ ಆರ್ ಪೇಟಿಎಂ ಥರದ UPI ಸರ್ವಿಸ್ ಪ್ರೊವೈಡರ್ಗೆ ಫ್ರಾಡಲೆಂಟ್ ಟ್ರಾನ್ಸಾಕ್ಷನ್ ಬಗ್ಗೆ ನೋಟಿಫೈ ಮಾಡೋದಾಗಿ ಇರಬೇಕು. ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ಅನ್ನು ಫ್ಲಾಗ್ ಮಾಡಿ ಮತ್ತು ಸರ್ವಿಸ್ ಪ್ರೊವೈಡರ್ ಅವರ ಸಪೋರ್ಟ್ ಚಾನಲ್ಸ್ ಮೂಲಕ ರೀಫಂಡ್ ಅನ್ನು ರಿಕ್ವೆಸ್ಟ್ ಮಾಡಿ. ನಿಮ್ಮ UPI ಸರ್ವಿಸ್ ಪ್ರೊವೈಡರ್ ಅಡಿಕ್ವೇಟ್ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅವರ ಪೋರ್ಟಲ್ npci.org.in ಮೂಲಕ ಕಂಪ್ಲೇಂಟ್ ಫೈಲ್ ಮಾಡಿ ಮ್ಯಾಟರನ್ನು ಎಸ್ಕಲೇಟ್ ಮಾಡಿ. ಅದಲ್ಲದೆ ನೀವು ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ PSP, ಬ್ಯಾಂಕ್ ಮತ್ತು ನಿಮ್ಮ ಅಕೌಂಟ್ ಇರೋ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿ. 30 ಡೇಸ್ವರೆಗೂ ಇಶ್ಯೂ ಅನ್ರಿಸಾಲ್ವ್ಡ್ ಆಗಿದ್ದರೆ ಬ್ಯಾಂಕಿಂಗ್ ಆಂಬುಡ್ಸ್ಮನ್ ಆರ್ ದ ಆಂಬುಡ್ಸ್ಮನ್ ಫಾರ್ ಡಿಜಿಟಲ್ ಕಂಪ್ಲೇಂಟ್ಸ್ಗೆ ರೀಚ್ ಮಾಡಿ. RBI's ಪ್ರೊಸೀಜರ್ಸ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅನ್ನು ಫಾಲೋ ಮಾಡಿ ನೀವು ಫಾರ್ಮಲ್ ಕಂಪ್ಲೇಂಟ್ ಅನ್ನು ಸಬ್ಮಿಟ್ ಮಾಡಬಹುದು. ಇದನ್ನು cms.rbi.org.in ಆನ್ಲೈನ್ನಲ್ಲಿ ಅಥವಾ crpc@rbi.org.in ನಲ್ಲಿ ಬ್ಯಾಂಕಿಂಗ್ ಆಂಬುಡ್ಸ್ಮನ್ಗೆ ಇಮೇಲ್ ಮಾಡಬಹುದು. UPI ಫ್ರಾಡ್ ಡಿಸ್ಟ್ರೆಸ್ ಆಗಿ ಇರಬಹುದು, ಆದರೆ ನೀವು ನಿಮ್ಮ ರೈಟ್ಸ್ ಅನ್ನು ತಿಳ್ಕೊಂಡು ಮತ್ತು ಪ್ರೊಆಕ್ಟಿವ್ ಸ್ಟೆಪ್ಸ್ ಅನ್ನು ತಗೊಳ್ಳೋದ್ರಿಂದ ನಿಮ್ಮ ಹಾರ್ಡ್ ಎರ್ನ್ ಮನಿಯನ್ನು ಸೇವ್ ಮಾಡಬಹುದು. ಲೇಟೆಸ್ಟ್ ಸ್ಕ್ಯಾಮ್ಸ್ ಬಗ್ಗೆ ತಿಳ್ಕೊಳ್ಳಿ, ಫ್ರಾಡಲೆಂಟ್ ಆಕ್ಟಿವಿಟಿಯನ್ನು ಪ್ರಾಂಪ್ಟ್ ಆಗಿ ರಿಪೋರ್ಟ್ ಮಾಡಿ ಮತ್ತು RBI ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿ. ನೆನಪಿರಲಿ, ಪ್ರಿವೆನ್ಷನ್ ಇಸ್ ಕೀ. ಸೇಫ್ ಆಗಿರಿ ಮತ್ತು UPI ಕನ್ವೀನಿಯನ್ಸ್ ಅನ್ನು ಎಂಜಾಯ್ ಮಾಡಿ. ಇನ್ವೆಸ್ಟ್ಮೆಂಟಲ್ಲಿ ಸ್ಮಾರ್ಟರ್ ಡಿಸಿಷನ್ಸ್ ಮಾಡಬೇಕಾ? ಆಕ್ಷನಬಲ್ ಅಡ್ವೈಸ್ಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Investment in securities market are subject to market risks. Read all the related documents carefully before investing.